ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಿಲುಚಿಸ್ ಕುಟುಂಬ. ನಾನಿವತ್ತು ಇದು ಯಾವ ದೇವಸ್ಥಾನಪ್ಪ ಅಂತ ಅಂದರೆ ಚಿಕ್ಕಲ್ಲೂರು ದೇವಸ್ಥಾನ. ಜನವರಿ ಮಂತಲ್ಲಿ ಎಷ್ಟು ಅಲ್ಲಿ ಸೇರೋಷ್ಟು ಜನ ಯಾವ ಜಾತ್ರೆ ಹೋಗಿದ್ರು ಅಷ್ಟು ದೊಡ್ಡ ಜಾತ್ರೆ ನಡೀತದೆ. ಚಂದ್ರಮಂಡಲ ಅಂತ ಎಲ್ಲ ನಡೀತದೆ ನೋಡಿ, ಚಿಕ್ಕಲ್ಲೂರು ಜಾತ್ರೆ. ಸೊ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಇವತ್ತು. ನಮ್ಮ ಕುಟುಂಬದವರೊಬ್ಬರಲ್ಲಿ ಹಬ್ಬ ಮಾಡಿದರು, ಸೊ ಅಲ್ಲಿಗೆ ಬಂದಿದ್ವಿ. ಇವರು ನಮ್ಮ ಅಕ್ಕ ಬಂದು ಬಸ್ಸಲ್ಲಿ ಬಂದಿದ್ದರು, ನಾವು ಅವ್ರ ಓನ್ ವೆಹಿಕಲ್ ಮಾಡಿದ್ರು, ಆ ವೆಹಿಕಲಲ್ಲಿ ಬಂದಿದ್ದು ನಾನು, ನನ್ನ ಮಗ ಮತ್ತು ನಮ್ಮ ಮೂರನೇ ಜನ ಎಲ್ಲ ಅವ್ರ ಜೊತೆ ಹೋಗಿದ್ದು. ಇಲ್ಲಿ ನೋಡಿ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು ಫೀಲ್ಡು. ಬಟ್ ಇಲ್ಲಿ ಜಾತ್ರೆ ಟೈಮಲ್ಲಿ ಯಾವ ಮೂಲೆಯಲ್ಲಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ತುಂಬ ಜನ ಮಿಸ್ಸಿಂಗ್ ಆಯ್ತಾರೆ ಅಲ್ಲಿ, ಅಷ್ಟು ಜನಸಂಖ್ಯೆ. ಮತ್ತು ಇದು ಏನಪ್ಪ ಹೇಳ್ತಾರಲ್ಲ, ಮಟನ್ನು ನಾನ್ ವೆಜ್ ಊಟ ಕೊಡೋವಂಥದ್ದು ಅಲ್ಲಿ. ಎಲ್ಲರೂ ಇವರು ಕೂಡ 2 ಆಡನ್ನು ಹರಕೆ ಬಿಟ್ಟಿದ್ರು, ಅದನ್ನು ಹರಕೆ ತೀರ್ಸೋಕ್ಕಂತ ಬಂದಿದ್ದರು. ಹಿಂದ್ಗಡೆ ಇದು ದೇವಸ್ಥಾನದ ಹಿಂಭಾಗ ಆಂಜನೇಯನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಹೊರಗಡೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಎಲ್ಲ ನೋಡ್ಕೊಂಡು ಆಚೆ ಬಂದ್ವಿ. ಆಚೆ ಎಲ್ಲ ನೋಡಿ ಚೆನ್ನಾಗಿದೆ. ಜಾತ್ರೆ ಟೈಮ್ಗೆ ಇದೇನೂ ನೋಡೋಕ್ಕಾಗಲ್ಲ, ಅಷ್ಟು ಜನ ಅಲ್ಲಿ. ತೋಟ ಇದೆ ಮುಂದ್ಗಡೆ ಎಲ್ಲ, ತೋಟದಲ್ಲೆಲ್ಲ ಒಲೆ ಹಾಕೊಂಡು ಅಡುಗೆ ಮಾಡಿ ಹಬ್ಬ ಮಾಡೋ ಅಂಥದ್ದು. ಸೊ ತಡೆ ಎಲ್ಲ ಹೊಡಿತಾಯಿದ್ರು, ತಡೆ ಹೊಡೆಸ್ಕೊಂಡ್ವಿ. ಸೊ ಇದು ಊಟದ ಹಾಲು. ಇವರು ನಮ್ಮ ರಿಲೇಟಿವು ಅಲ್ಲಿ ಇಟ್ಟಿದ್ದಾರೆ ನೋಡಿ. ನೆನ್ನೆನೇ ಬಂದಿದ್ದರು ಅವರು. ನೆನ್ನೆ ಬಂದು ಪೂಜೆ ಎಲ್ಲ ಮುಗಿಸಿ ಮರಿ ಹೊಡೆದು ನೆಕ್ಸ್ಟ್ ಡೇ ಊಟ ಹಾಕ್ತಾಯಿದ್ರು. ಸೊ ಹಂಗಾಗಿ ನಾವು ನೆಕ್ಸ್ಟ್ ಡೇ ಬಂದಿದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರಸಾದ ಅಲ್ವಾ, ದೇವ್ರ ಪ್ರಸಾದ ಸಿಕ್ಕದೇ ಪುಣ್ಯ. ಹಂಗಾಗಿ ಬಂದು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮಟನ್ನು ಚಿಕನ್ ಎಲ್ಲ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು ಊಟ. ಎಲ್ರಿಗೂ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ತಡೆ ಎಲ್ಲ ಹೊಡೆಸ್ಕೊಂಡು ರಿಟರ್ನು ಬಸ್ಸು ಫ್ರೀ ಇರೋದ್ರಿಂದ ಆಧಾರ್ ಕಾರ್ಡೆಲ್ಲ ಹಿಡ್ಕೊಬಂದಿದ್ರಿಂದ ವಾಪಸ್ಸು ಬಸ್ಸಲ್ಲಿ ಹೋದ್ವಿ. ಹಂಗಾಗಿ ಇನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ.